Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ಸೊ ನಮ್ಮ ಟಿವಿ ನೋಡುತ್ತಿರುವಂತಹ ಎಲ್ಲ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ವಿಜಯ್ ನಿಖಿಲ್ ರಾಜ್ ಮಾಡುವಂತಹ ನಮಸ್ಕಾರಗಳು. ಸೊ ನಿಮ್ಮೆಲ್ಲರನ್ನ ಈ ಒಂದು ಸುಂದರವಾದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನೀವು ನೋಡುತ್ತಿರುವಂತಹ ಪ್ರಪ್ರಥಮ ಅತಿ ದೊಡ್ಡ ಕುಕಿಂಗ್ ನ ರಿಯಾಲಿಟಿ ಕಾಂಪಿಟೇಷನ್. ಸೊ ಯಾರಿಗೆಲ್ಲ ಶೆಫ್ ಆಗಬೇಕು ಅನ್ನೋ ಒಂದು ಆಸೆ ಇದೆಯೋ, ಯಾರಿಗೆಲ್ಲ ಅವರ ಕುಕಿಂಗ್ ಟ್ಯಾಲೆಂಟ್ ಅನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಅನ್ನೋ ಒಂದು ಆಸೆ ಇದೆಯೋ, ಅವರಿಗೆಲ್ಲ ಕೊಟ್ಟಿರುವಂತಹ ಒಂದು ಸುಂದರವಾದ ವೇದಿಕೆ ಅಂತ ಹೇಳ್ಬೋದು. ಸೊ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮೂಡಿ ಬಂದಿರುವಂತಹ ಒಂದು ಸುಂದರವಾದ ಅತಿ ದೊಡ್ಡ ಕುಕಿಂಗ್ ನ ಕಾಳಗ. ಸೊ ದಟ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಈ ಒಂದು ಕಾರ್ಯಕ್ರಮ ಇದುವರೆಗೆ ಎಲ್ಲಿಯೂ ಕಾಣದಂತ, ಎಲ್ಲೂ ನೋಡದಂತ ಒಂದು ಕಾರ್ಯಕ್ರಮ. ಸೊ ಇದರ ಸೀಸನ್ 1 ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ಸೊ ಕಳೆದ ಕೆಲವು ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬೋದು. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಏನಿದ್ದಾರೆ, ಸೊ ಅವರು ಇಲ್ಲಿ ಬೇರೆ ಬೇರೆ ರೀತಿಯ ವಿಭಿನ್ನವಾದ ರೆಸಿಪೀಸ್ ಅನ್ನ ಮಾಡಿ ನಮ್ಮ ತೀರ್ಪುಗಾರರನ್ನ ಇಂಪ್ರೆಸ್ ಮಾಡಿದ್ದಾರೆ. ಸೊ ಹಲವಾರು ಸುತ್ತುಗಳಿಂದ ಅವರು ಪಾರಾಗಿ ಇವತ್ತು ಇಲ್ಲಿಗೆ ಕ್ವಾರ್ಟರ್ ಫೈನಲ್ಸ್ ರೌಂಡ್ಗೆ ತಲುಪಿದ್ದಾರೆ. ಸೊ ಇವತ್ತು ನಾವು ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ಇದ್ದೇವೆ. ಸೊ ಹಲವಾರು ಸುತ್ತನ್ನ ಕಂಪ್ಲೀಟ್ ಮಾಡಿ ಎಲ್ಲ ಹೋಮ್ ಕುಕ್ಸ್ನವರು ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ಬಂದಿದ್ದಾರೆ. 9 ಜನ ಕಂಟೆಸ್ಟೆಂಟ್ ಅನ್ನ ಕರೆಯೋಕ್ಕಿಂತ ಮುಂಚೆ ನಮ್ಮ ಇಬ್ರು ತೀರ್ಪುಗಾರರನ್ನ ಕರೀಲೇಬೇಕು. ಸೊ ಇವರಿಲ್ಲದೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ತುಂಬಾನೇ ಎನರ್ಜೆಟಿಕ್ ಆಗಿರುವಂತ ನಮ್ಮ ನೆಚ್ಚಿನ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲನೇ ಆಗಿ ಸೊ ಇವರ ಬಗ್ಗೆ ಹೇಳಬೇಕು ಅಂತಾದ್ರೆ ತುಂಬಾನೇ ಅನುಭವಿ ಶೆಫ್ ಇವರು. ಸುಮಾರು 20 ವರ್ಷಗಳ ಕಾಲಕ್ಕಿಂತ ಜಾಸ್ತಿ ಅನುಭವವನ್ನ ಹೊಂದಿರುವಂತವರು. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟಾರ್ ಹೋಟೆಲ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ITC ಗ್ರೂಪ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ಕ್ಲಬ್ ಮಹೀಂದ್ರ ರೆಸಾರ್ಟ್, ಫಾರ್ಚೂನ್ ಸೆಲೆಕ್ಟ್, ಟ್ರಿನಿಟಿ ಅಂಡ್ ವಿದೇಶದಲ್ಲೂ ಕೂಡ ಪೆಟುಲಸ್ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ ನಲ್ಲೂ ಕೂಡ ಇವರು ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಸೊ ಇವಾಗ ನಮ್ಮ ಓಷನ್ ಪರ್ಲ್, ನಮ್ಮ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ಶೆಫ್ ದೇವಬ್ರಾತ್ ಮಂಡಲ್. ಸೊ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ವೆಲ್ಕಮ್. ಐ ಆಮ್ ಫೈನ್ ಸರ್, ಯು ಆರ್ ಲುಕಿಂಗ್ ರಿಯಲಿ ನೈಸ್ ಟುಡೇ. ಯಾವಾಗಲೂ ಶೆಫ್ ಕೋಟ್ ಅಲ್ಲಿ ಇರ್ತಿದ್ರು, ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಯು ಆರ್ ಲುಕಿಂಗ್ ವೆರಿ ನೈಸ್ ಸರ್. ಎನರ್ದು ಪೊರ್ಲು ಆರೆ ತೋಜೊಂದುಲ್ಲೆ ರಂತೋಜೊಂದು ಮಲೆಜ್ಜಿ. ಸೊ ಇನ್ನೊಬ್ರು ತೀರ್ಪುಗಾರರು ನಮ್ಮ ಜೊತೆ ಇಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ಅವರು ಕೂಡ ನೀವು ನೋಡಿರ್ತೀರಾ. ಸೊ ತುಂಬಾನೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಿಸ್ಟೇಕ್ಸ್ ಅನ್ನ ಹೇಳ್ಕೊಂಡು ಇರ್ತಾರೆ. ಸೊ ಇವರು ಕೂಡ ತುಂಬಾನೇ ಅನುಭವವನ್ನು ಹೊಂದಿರುವಂತವರು. ಸುಮಾರು 15 ವರ್ಷಕ್ಕಿಂತ ಜಾಸ್ತಿ ಕುಕಿಂಗ್ ಅಲ್ಲಿ ಅನುಭವವನ್ನು ಹೊಂದಿರುವಂತವರು. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಟ್ಯಾಕರ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಇಂಡಿಗೋ ಡೆಲಿಗೇಷನ್, ಕಾರ್ನಿವಲ್ ಕ್ರೂಸ್ ಲೈನ್ಸ್, USA, ಕಸಿನೋ ಇಟಾಲಿಯಾನ. ಸೊ ಇಲ್ಲೆಲ್ಲ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಇವರು ಇವಾಗ ಎನ್ನುಪೋಯೋ ಗ್ರೂಪ್ನ ಫುಡ್ ಕ್ರಾಫ್ಟ್ಸ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಸೊ ಹಿ ಇಸ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸೊ ಪ್ಲೀಸ್ ಸರ್. ಬೇಸಿಕಲಿ ಇವರು ಬಾಂಬೆಯಿಂದ ಬಂದಿರ್ತಾರೆ. ಸೊ ಅವರಿಗೆ ತುಳು ಚೆನ್ನಾಗಿ ಬರುತ್ತೆ. ಸೊ ಇವರು ಬಂದ ತಕ್ಷಣ ನಾನು ಸ್ವಲ್ಪ ತುಳುವಲ್ಲಿ ಮಾತಾಡ್ತಿರ್ತೇನೆ. ಸೊ ಅದೇ ಸ್ವಲ್ಪ ಮಿಕ್ಸ್ ಇರುತ್ತೆ. ಸೊ ಓಕೆ ಅಲ್ಲ ಸರ್? ಓಕೆ ಸರ್. ಸೊ ಕನ್ನಡ ನಾನು ಹೇಳೋದನ್ನ ಅರ್ಥ ಮಾಡ್ಕೋತಾರೆ, ಆದ್ರೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಶೆಫ್ ಮಿಥುನ್ ಸರ್ ಎಂಚ ಒಂದುಂಡು ಎಂಕಲ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಉಳ್ಳಾರು. ಸೊ ಇನಿ ಬಾರಿ ಪೊರ್ಲು ತೋಜೊಂದುಲ್ಲಾರು ದಾದ ಸ್ಪೆಷಾಲಿಟಿ ಇನಿ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಇನಿಂತ ಸ್ಪೆಷಲ್ ಪಂಡ ಇತ್ತೆ ಪೂರ ಕಂಟೆಸ್ಟೆಂಟ್ ನಕುಲ್ ಪೂರ ಸರಿ ಮಂತೊಂದುಲ್ಲೇರು ಪೂರ ಡಿಫಿಕಲ್ಟ್ ಸೌಂಡ್ ಉಂಡು ಅಕ್ಲೆಗ್ಲ ಅವು ನಮ್ಮ ಚೆಕ್ ಮಾಡ್ಬೋಗ ಪೂರ ಈತ ಎಂಚಿನ ಪ್ರಾಬ್ಲಮ್ಸ್ ಆಪುಂಡು ಇಜ್ಜಿಂದು ಬೊಕ ಇನಿ ಶೆಫ್ ಮಂಡಲ್ ಆರ್ ಡಿಶ್ ಮಂತಿದ್ದಾರೆ ಅವು ಅಕುಲ್ ಮನ್ಪೋಡು ಸೇಮ್ ರೆಪ್ಲಿಕಾ ಮಂತದ್ದು ಪಂಡ ಎಂಚ ಉಂಡು ಅಂಚೆನೆ ಮನ್ಪೋಡು ಐಕ್ ಮಾರ್ಕ್ಸ್ ಪೂರ ಉಂಡು ತೂಕ ಇಂಚ ಮನ್ಪರ್ ಇಂಥ ಪಾರ್ಟಿಸಿಪೆಂಟ್ಸ್ ಪೂರ. ಇವತ್ತಿನ ರೌಂಡ್ ಬಗ್ಗೆ ಆಲ್ರೆಡಿ ಶೆಫ್ ಮಿಥುನ್ ಅವರು ಹೇಳಿದಂತೆ ಸೊ ಸ್ವಲ್ಪ ಅವರು ರಿವೀಲ್ ಮಾಡಿದ್ರು. ಸೊ ನಾನು ಕೂಡ ಇವಾಗ ಹೇಳ್ಬೇಕಾಗತ್ತೆ. ಸೊ ಇವತ್ತು ನಾವು ಕ್ವಾರ್ಟರ್ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೇವೆ. ಸೊ ಇವತ್ತು ಈ ಒಂದು ಕಿಚನ್ ನಲ್ಲಿ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಆಗ್ಲಿಕ್ಕಿದೆ. ಸೊ ಅದೇನಂತ ಹೇಳಿದ್ರೆ ಇವತ್ತು ರೆಪ್ಲಿಕಾ ರೌಂಡ್. ಸೊ ರೆಪ್ಲಿಕಾ ರೌಂಡ್ ಅಂದ್ರೆ ಗೊತ್ತೇ ಇರುತ್ತೆ. ಸೊ ನಮ್ಮ ಮಾಸ್ಟರ್ ಶೆಫ್ ಆಗಿರುವಂತ ಶೆಫ್ ದೇವಬ್ರಾತ್ ಮಂಡಲ್ ಸರ್ ಅವರು ಒಂದು ಸ್ಪೆಷಲ್ ಆಗಿರುವಂತ ಒಂದು ರೆಸಿಪಿಯನ್ನ ಮಾಡಿದ್ದಾರೆ.
ಸೊ ಆ ಒಂದು ರೆಸಿಪಿಯನ್ನ ನಮ್ಮ ಕಂಟೆಸ್ಟೆಂಟ್ಸ್ನವರು ಟೇಸ್ಟ್ ಮಾಡಿ ಇಲ್ಲಿ ಅವರು ರೀಕ್ರಿಯೇಟ್ ಮಾಡ್ಲಿಕ್ಕಿದ್ದಾರೆ. ಸೊ ಸೇಮ್ ರೆಪ್ಲಿಕಾ ಮಾಡ್ಲಿಕ್ಕಿದ್ದಾರೆ. ಸೊ ಅವರು ಯಾವ ತರ ನಮ್ಮ ಶೆಫ್ ಮಾಡಿದಂತ ರೆಸಿಪಿಯನ್ನ ಕಾಪಿ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಆ ಒಂದು ರೆಸಿಪಿ ಬಗ್ಗೆ ನಮ್ಮ ಶೆಫ್ ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ಚಿಕನ್ ರೊಲಾಡ್ ಇಲ್ಲಿ ಪ್ಲೇಟ್ ಅಲ್ಲಿ ಚಿಲ್ಲಿ ಸಿಲಾಂಟ್ರೋ ಬೆಲುಟೆ. ಚಿಲ್ಲಿ ಸಿಲಾಂತ್ರೋ Belute. ಬೆಲುತೆ. ಸೊ ಎಸ್ ಶೆಫ್, ಕ್ಯಾನ್ ಯು ಪ್ಲೀಸ್ ಟೆಲ್ ಅ ಸ್ಮಾಲ್ ಥಿಂಗ್ ಅಬೌಟ್ ದಿಸ್ ರೆಸಿಪಿ ಟು ಅವರ್ ಕಂಟೆಸ್ಟೆಂಟ್ಸ್? This chicken roller is made of the whole chicken leg, deboned leg, Okay. stuffed with the chicken beans Okay. and some herbs and bell pepper. ಓಕೆ, ಸೊ ಕಂಟೆಸ್ಟೆಂಟ್ಸ್ ನೋಡಿದ್ರಲ್ಲ, ನಿಮ್ಮ ಇವತ್ತಿನ ಚಾಲೆಂಜ್ ಇಲ್ಲಿ ರೆಡಿ ಇದೆ. ಸೊ ಚಿಕನ್ ರೊಲಾಡ್, ಸೊ ಈ ಒಂದು ರೆಸಿಪಿಯನ್ನ ನೀವು ಇವತ್ತು ಕಾಪಿ ಮಾಡಬೇಕಾಗತ್ತೆ. ಸೊ ಎಕ್ಸಾಕ್ಟ್ ಯಾವ ಥರ ಅವರು ಪ್ಲೇಟಿಂಗ್ ಮಾಡಿದ್ದಾರೆ ಅದೇ ರೀತಿ ನೀವೆಲ್ಲರೂ ಪ್ಲೇಟಿಂಗ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಯೋರ್ ಟುಡೇಸ್ ಕ್ವಾರ್ಟರ್ ಫೈನಲ್ ಚಾಲೆಂಜ್, ದಟ್ ಇಸ್ ರೆಪ್ಲಿಕಾ ರೌಂಡ್. ಓಕೆ, ಇವತ್ತಿನ 9 ಜನ ಕ್ವಾರ್ಟರ್ ಫೈನಲ್ ಕಂಟೆಸ್ಟೆಂಟ್ಸ್ ಇಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ಸೊ ಇವರೆಲ್ಲ ಕಳೆದ ಕೆಲವು ರೌಂಡ್ಸ್ಗಳನ್ನ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಇವತ್ತು ಇವರು ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ಇದ್ದಾರೆ. ಸೊ ಇವತ್ತು ಕೂಡ ಅವರಿಗೆ ನಾವೊಂದು ಸ್ಪೆಷಲ್ ಆಗಿರುವಂತ ಒಂದು ಚಾಲೆಂಜ್ ಅನ್ನ ಕೊಡ್ಲಿಕ್ಕಿದ್ದೇವೆ. ಸೊ ಟುಡೇಸ್ ಚಾಲೆಂಜ್ ವುಡ್ ಬಿ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ರೌಂಡ್ ಇವತ್ತು. ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ರೆಪ್ಲಿಕಾ ರೌಂಡ್, ರೆಪ್ಲಿಕೇಶನ್ ರೌಂಡ್ ಇರ್ತದೆ. ಸೊ ಎನಿ ಐಡಿಯಾ, ಎನಿ ಗೆಸ್ಸಿಂಗ್ ಆಗ್ತಾ ಇದೆಯಾ? ಸೊ ರೆಪ್ಲಿಕೇಶನ್ ರೌಂಡ್ ಅಂತ ಹೇಳಿದ್ರೆ ನಮ್ಮ ಮಾಸ್ಟರ್ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು ಒಂದು ಮಾಸ್ಟರ್ ರೆಸಿಪಿಯನ್ನ ಮಾಡಿದ್ದಾರೆ, ಒಂದು ಸ್ಪೆಷಲ್ ಡಿಶ್ ಅನ್ನ ಮಾಡಿದ್ದಾರೆ. ಸೊ ಅದನ್ನ ನೀವು ಟೇಸ್ಟ್ ಮಾಡಿ ಸಿಮಿಲರ್ ಕಾಪಿ ಮಾಡಬೇಕು ಇವತ್ತು. ಸೊ ಅವರು ಮಾಡಿದಂಥ ಅವರ ಮಾಸ್ಟರ್ ರೆಸಿಪಿ ಏನಿದೆ, ಸೊ ಅವರು ಮಾಡಿದಂಥ ತೀರ್ಪುಗಾರರು ಮಾಡಿದಂಥ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿಯನ್ನ ಎಕ್ಸಾಕ್ಟ್ ನೀವು ಎಲ್ಲ 9 ಜನ ಕಂಟೆಸ್ಟೆಂಟ್ಸ್ ಇವತ್ತು ಈ ಕಿಚನ್ ಅಲ್ಲಿ ಮಾಡ್ಲಿಕ್ಕಿದ್ದೀರಾ. ಸೊ ಗೊತ್ತಾಯ್ತಾ ಎಲ್ರಿಗೂ? ಸೊ ಆರ್ ಯು ಆಲ್ ಎಕ್ಸೈಟೆಡ್? ಯಾ, ಓಕೆ. ಸೊ 9 ಜನ ಕಂಟೆಸ್ಟೆಂಟ್ಸ್ ಇವತ್ತು ಎಕ್ಸೈಟ್ ಆಗಿದ್ದಾರೆ. ಸೊ ನಮ್ಮ ತೀರ್ಪುಗಾರರು ಕೂಡ ರೆಡಿ ಆಗಿದ್ದಾರೆ. ಸೊ ನಾನಂತೂ ಆಲ್ರೆಡಿ ಯಾವತ್ತು ರೆಡಿ. ಸೊ ಇಲ್ಲಿ ನಮ್ಮ ಇವತ್ತಿನ ಚಾಲೆಂಜ್ ಇದೆ. ಸೊ ಇದನ್ನ ನಮ್ಮ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು ರಿವೀಲ್ ಮಾಡ್ಲಿಕ್ಕಿದ್ದಾರೆ ನಿಮ್ಗೆಲ್ರಿಗೋಸ್ಕರ. ಸೊ ಆಲ್ ಆರ್ ರೆಡಿ? ಸರ್ ಪ್ಲೀಸ್. So I make one European dish. European dish. Yeah, European dish. Okay. It's the name of chicken roulade. Chicken roulade. With the sauce is the chili cilantro sauce. Chicken roulade and chili cilantro belute. Chili cilantro and Belute. Okay, okay. It is So basically European dish. This is chicken roulade. Chicken roulade basically is a European dish. This is the upper side is hard and inside is a soft meat. And roulade, that means is basically is roll type of meat. It's a cylindrical shape. Inside the soft particle and upper side is hard particle. Basically roulade is made of any kind of dishes. This is fish, meat and chicken. The method of roulade is basically is the stuff of chicken, roll it. First of chicken, debone it and flatten it, and inside the mince of meat or any type of vegetables that for flavoring or any type of herbs for flavoring to enhance the taste. This is the roulade actually. It is some tricky things have to check, have need to identify. The tricky things is that first the debone, you should know the process of debone the chicken actually. This is the leg piece. It is difficult to debone the chicken because the leg piece is the cartilage part. There is the cartilage part is very difficult to debone actually. Some bones is already remain is there, so minutely have to debone it, then flatten it with the help of hammer and rolled it,
Basically, it's used for the skin chicken waste, because enhance it is the remain the juices inside, and we'll see contestant. So do you think whether the contestants can copy your style? Yeah. Do you think so? I think ನಿಖಿಲ್ ಇನಿ ಒಂಚೂರು ಬಂಗ ಉಂಡು ಅವು ಚಿಕನ್ ಲೆಗ್ ಪೀಸ್ ಡಿಬೋನ್ ಮನ್ಪೊಡು ಅವು ಒಂಜಿ ಕಷ್ಟದ ಬೇಲೆ ಉಂಡು ಡಿಬೋನ್ ಪಂಡದ ಸರ್ ಡಿಬೋನ್ ಬಂದ ಬೋನ್ ಕೇಂದ ಡಿಬೋನ್ ದ ಮೀಟ್ನ ಸಪ್ರೇಟ್ ಬೊಕ್ಕ ಬೋನ್ ಸಪ್ರೇಟ್ ಓಕೆ ಬೊಕ್ಕ ಐತೊಲೆ ಸ್ಟಫಿಂಗ್ ಮಂತದ್ದು ಅವೇ ರೋಲ್ ಮಂತದ್ದು ಅರ್ ಪಂಡಿ ಲೆಕ್ಕನೆ ಮನ್ಪೊಡು ಓಕೆ ಸೊ ಅಂಚ ಎಸ್ ಸರ್ ಸೊ ನೋಡುವ ಯಾವ ರೀತಿ ನಮ್ಮ ಕಂಟೆಸ್ಟೆಂಟ್ಸ್ನವರು ಅವರು ಮಾಡಿದಂಥ ರೆಸಿಪಿಯನ್ನ ಕಾಪಿ ಮಾಡ್ತಾರೆ ಅಂತ. ಶೆಫ್ ಮಂಡಲ್ ಅವರು ಮಾಡಿರುವಂತ ಒಂದು ಮಾಸ್ಟರ್ ರೆಸಿಪಿ ಚೆನ್ನಾಗಿತ್ತಾ? ಮಾಡ್ಬೋದಲ್ಲ? ಮಾಡಲೇಬೇಕು. ನಿಮಗೆ ಇವತ್ತು ಕೊಟ್ಟಿರುವಂತ ಕ್ವಾರ್ಟರ್ ಫೈನಲ್ಸ್ ರೆಪ್ಲಿಕಾ ರೌಂಡ್ ಚಾಲೆಂಜ್ ಇದು. ಸೊ ಇವತ್ತು ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅದರ ಮೇಲೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಇನ್ಮೇಲಿಂದ ಟಫ್ ಆಗ್ತಾ ಬರುತ್ತೆ. ಸೊ ಈ ರೌಂಡಿಂದ ಇನ್ನೇನು ಇರುವ 2 ರೌಂಡ್ ಏನಿದೆ ಸೊ ಅದೆಲ್ಲ ಟಫ್ ಆಗ್ತಾ ಬರುತ್ತೆ. ಸೆಮಿಫೈನಲ್ಸ್ ಇದೆ ನೆಕ್ಸ್ಟ್, ಆಮೇಲೆ ಗ್ರ್ಯಾಂಡ್ ಫಿನಾಲ್ ಇರುತ್ತೆ. ಸೊ ಆದಷ್ಟು ಕೇರ್ಫುಲ್ ಆಗಿ ಮಾಡಿ. ಸೊ ಟೈಮ್ ನಿಮಗೆ ಇವತ್ತಿನ ರೆಪ್ಲಿಕಾ ರೌಂಡಿಗೆ 75 ಮಿನಿಟ್ಸ್, ದಟ್ ಈಸ್ 1 hour 15 minutes. ಸೊ ಇವತ್ತಿನ ಕುಕಿಂಗ್ ರೌಂಡ್ ಈಗ ಈ ಕ್ಷಣ ಸ್ಟಾರ್ಟ್. ಅಲ್ಲಿ ರೈಟಿಂಗ್ ಪ್ಯಾಡ್ ಇದೆ, ಪೆನ್ ಇದೆ, ರೆಸಿಪಿ ಕೂಡ ಇದೆ. ಸೊ ಕ್ಲೀನಾಗಿ ನೀಟಾಗಿ ಮಾಡ್ಕೊಳ್ಳಿ. ಸೊ ಇವತ್ತಿನ ರೆಸಿಪಿ ಏನಿದೆ ಸೊ ನಿಮ್ಮ ಟೇಬಲ್ ಮುಂದೆ ನಾವು ಇಟ್ಟಿದ್ದೇವೆ. ಸೊ ರೆಸಿಪಿಯನ್ನ ನೀಟಾಗಿ ಓದ್ಕೊಳ್ಳಿ. ಸೊ ನೀವು ಟೇಸ್ಟ್ ಮಾಡಿದ್ದೀರಾ ಅದನ್ನು ತಲೆಯಲ್ಲಿಟ್ಟು ರೆಸಿಪಿಯನ್ನು ಓದಿ ಇವತ್ತಿನ ಡಿಶನ್ನು ಆ್ಯಸ್ ಇಟ್ ಈಸ್ ನೀವು ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ಕೊಟ್ಟಿರುವಂಥ ಸಮಯ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದನ್ನು ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಕಂಟೆಸ್ಟೆಂಟ್. ಆಶಿಕ್, ಹೇಗಿದೆ ಇವತ್ತಿನ ಚಾಲೆಂಜ್? ಫುಲ್ ಟಫ್ ಇದೆ. ಪ್ರತಿ ಸಲ ನಿಮಗೆ ಬೇಕಿರೋದನ್ನ ಮಾಡ್ತಿದ್ರಿ, ಇವತ್ತು ನಾವು ಟೇಸ್ಟ್ ಮಾಡಿ ಕೊಟ್ಟದನ್ನ ನೀವು ಮಾಡಬೇಕು. ಆಗತ್ತಾ? ಅರ್ಥ ಆಯ್ತಾ? ಒಂದು ಪಿಕ್ಚರ್ ಸಿಕ್ತಾ ಹೇಗೆ ಅಂತ? ಸಿಕ್ತಾ? ಸೊ ಆಸ್ ಇಟ್ ಈಸ್ ಪ್ರೆಸೆಂಟೇಷನ್ ಮಾಡ್ತಿರಲ್ಲ, ಯು ವಿಲ್ ಟ್ರೈ ಯುವರ್ ಬೆಸ್ಟ್, ಯು ಶುಡ್ ಟ್ರೈ ಯುವರ್ ಬೆಸ್ಟ್. ಸೊ ಈ ರೌಂಡಿಂದ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಿದ್ರೆ ಈ ಒಂದು ಟೈಮಿಂಗ್ ನಿಮಗೆ ತುಂಬಾ ಪ್ರೆಷಸ್ ಆ್ಯಕ್ಚುಲಿ ಅಲ್ವಾ? ಓಕೆ ಸರ್. So they have to remove the entire bone. right. So only the flesh has to be there. Right. So ಅದನ್ನ ಫುಲ್ ಡಿಬೋನ್ ಮಾಡಬೇಕು. ಸೊ ಎಂಟೈರ್ ಬೋನ್ ಅನ್ನ ತೆಗೆದು ಬರೀ ಫ್ಲೆಶ್ ಅನ್ನ ಇಡಬೇಕು. ಎಸ್ ಸರ್? ಯಾ. ಆಶಿಕ್ ಅವರೇ, ಈ ತರ ರೆಸಿಪಿ ಎಲ್ಲಾದ್ರೂ ಮಾಡಿದೀರಾ? ಫಸ್ಟ್ ಟೈಮಾ? ವೆರಿ ಫಸ್ಟ್ ಟೈಮ್. ಎಕ್ಸೈಟೆಡ್? ನರ್ವಸ್ ಅಂತಲ್ಲ, ನರ್ವಸ್ ಇಲ್ಲ. ಸೊ ನೀವು ನೆಕ್ಸ್ಟ್ ರೌಂಡಿಗೆ ಬರೋದೆ ಕಾನ್ಫಿಡೆನ್ಸ್ ಇಲ್ಲ, ಸ್ವಲ್ಪ ಟ್ರೈ ಮಾಡಬೇಕು ಅಲ್ವಾ? ಟ್ರೈ ಮಾಡಲೇಬೇಕು. ಸೊ ಆಶಿಕ್, ಯಾವ ಥರ ರೆಸಿಪೀಸ್ ಎಲ್ಲ ಮಾಡ್ತೀರಾ ನೀವು ನಿಮ್ಮ ಕಿಚನಲ್ಲಿ ಬೇಸಿಕಲಿ? ನಮ್ದು ಶಾಪಲ್ಲ ಅಲ್ಲ, ನೀವು ಈಗ ರೆಗ್ಯುಲರ್ ಆಗಿ ಮಾಡಬೇಕಿದ್ರೆ ಯಾವ ಥರ ರೆಸಿಪೀಸನ್ನು ಮಾಡ್ತೀರಾ? ಇದು ಡೆಸರ್ಟ್ಸ್ ಎಲ್ಲ ಮಾಡ್ತಾರೆ. ಡೆಸರ್ಟ್ಸ್ ಜಾಸ್ತಿ, ಕರಿ ಅದೆಲ್ಲ. ಓಕೆ. ಇದೆಲ್ಲ ನಮಗೆ ಒಂದು ಎಕ್ಸ್ಪೀರಿಯನ್ಸ್. ಹೌದು, ಡೆಫಿನೆಟ್ಲಿ. ಅಸ್ನವ್ರೆ, ರೆಸಿಪಿಯನ್ನು ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ರೆಸಿಪಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ, ಯೂಸ್ ಮಾಡಿ. ಹಾಂ, ಐಟು ಓಲ For ವೇಸ್ಟೇಜ್ stock. ಇಚ್ಚಿ Use for stock. ಓಕೆ. ಯಾವುದನ್ನು ಕೂಡ ವೇಸ್ಟ್ ಮಾಡುವಂತಿಲ್ಲ. ಸೊ ಬೋನನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಮಾಸ್ಟರ್ ಶೆಫ್ಸ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ನೀವು ಸ್ಟಾಕ್ ಮಾಡಲಿಕ್ಕೆ ಯೂಸ್ ಮಾಡಬೇಕಂತೆ. Wastage and cleanliness. ಇಸ್ ವೆರಿ Major part. ಇಂಪಾರ್ಟೆಂಟ್.
why do you have to keep the skin? काजू स्पाइसी Skin को क्यों रखना है? स्किन को रखता है इसीलिए उसको जो इनसाइड जूस है वो जूस को कोटिंग करता है, उसको बाहर निकालने नहीं देता, कवर है, एंड उसका जो टेस्ट है टेस्ट ऑल्सो इंटैक्ट रहता है। That's why we use the skin when you're rolling it. राइट, एंड स्किन में जो फैट होता है उसका जूस को भी इनहेंस करता है, The taste will be more टेस्ट विल बी मोर जूस इनसाइड in that roll. So can we do that without the skin also, or we prefer only with skin? ವಿದೌಟ್ ಸ್ಕಿನ್ ನಾಟ್ It's not nice. ಓಕೆ, ಸೊ ತುಂಬಾ ಮಿಸ್ಟೇಕ್ಸ್ ಆಗ್ತಾ ಇದೆ ಅಲ್ಲಿ ಇಲ್ಲಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಅವರು ಮಾಡಿದಂಥ ರೆಸಿಪಿ ಅವ್ರಿಗೆ ಗೊತ್ತಿರುತ್ತೆ, ಸೊ ಎಲ್ಲಿ ತಪ್ಪು ನಡೆಯುತ್ತೆ, ಎಲ್ಲಿ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ರೋಲ್ ರೆಡಿ ಆಗ್ತಾ ಇದೆ ಆಶಿಕ್ ಅವರೇ. ಸೊ ವೆರಿ ನೈಸ್. I think this is a major process of this dish. ಸೊ ಆಶಿಕ್ ಅವರು ಮೇಜರ್ ಪ್ರೊಸೆಸನ್ನು ಮಾಡ್ತಾ ಇದ್ದೀರಾ. ಸೊ ರೊಲಾಡ್ ಚಿಕನ್ ರೊಲಾಡ್. roll. Tightly do it, tightly, full tight. ಫುಲ್ ಟೈಟಾಗಿ ಎಳೆದು ಮಾಡಿ. ಸೊ ರೋಲ್ ಒಳ್ಳೆ ನೀಟಾಗಿ ಬರಬೇಕಲ್ಲ. Then finishing will come. ಕನ್ಫ್ಯೂಷನ್ ಇದೆಯಾ? ಹಾಂ, ಎಲ್ಲ ಓಕೆ, ಕೂಲ್. ನಿಮಗೆ ಬೇಗ ಆಗ್ತದಲ್ವಾ? ನೀವು ಬೇಗ ಮುಗಿಸ್ತೀರಾ ಅನ್ಸುತ್ತೆ ಇವತ್ತು ಅಲ್ವಾ? ಸೊ 15 ಮಿನಿಟ್ಸ್ ಬಾಕಿ ಇರುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ, ಕ್ಲೀನ್ ದ ಚಿಕನ್ ಅಂತ ಹಾಕಿದ್ದಾರೆ. ಸೊ ಕ್ಲೀನ್ ಮಾಡಿ ಆ್ಯಂಡ್ ಡ್ರೈ ಮಾಡಬೇಕು. ಮಿನ್ಸ್ ದ ಚಿಕನ್ ಅಂತ ಹೇಳಿದರೆ ಅದನ್ನು ಸಣ್ಣ ಸಣ್ಣ ಕೀಮಾ, ಸೊ ಅದು ಆ್ಯಂಡ್ ಆ್ಯಡ್ ಆಲ್ ಸ್ಪೈಸಸ್ ಅಂತ ಹಾಕಿದ್ದಾರೆ. ಸೊ ಮೀನ್ಸ್ ದ ಚಿಕನ್ ಬ್ರೆಸ್ಟ್. ಸೊ ಅದನ್ನು ಪೀಸ್ ಮಾಡಿ ಅವರು ಹೇಳಿದ್ರಲ್ಲ. ಸೊ ಸರ್, ಮೀನ್ಸ್ ದ ಚಿಕನ್ ಮೀನ್ಸ್ ಸ್ಮಾಲ್ ಪೀಸಸ್, ರೈಟ್? Small piece, keema. ಕೀಮಾ. Grated, keema. ಸೊ ದೆನ್ ಡಿಬೋನ್ ಅಂದರೆ ನೀವು ಆಲ್ರೆಡಿ ಮಾಡಿದ್ದೀರಲ್ಲ, ಸೊ ಅದೇ. ಸೊ ಅದಾಗಿ ಡಿಬೋನ್, ನೀವು ಬೋನ್ನ ತೆಗೆದು ಇವಾಗ ಫ್ಲೆಶನ್ನು ಮಾತ್ರ ಇಟ್ಟಿದ್ದೀರಾ, ಅದು ಪ್ರೊಸೆಸ್. ಇದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಅಷ್ಟೇ. ಸೊ ಪೋಚ್ ಅಂತ ಹೇಳಿದರೆ ಅದು ಬೇಯಿಸ್ಲಿಕ್ಕೆ ಅಲ್ವಾ? ಓಕೆ. ಮತ್ತು ರಿಮೂವ್ ಫ್ರಮ್ ದ ಸ್ಟಾಕ್, ಅದಾದಮೇಲೆ ರಿಮೂವ್, ತೆಗಿಲಿಕ್ಕೆ ಅಷ್ಟೇ. ಇದೆಲ್ಲ ಅರ್ಥ ಆಯ್ತಾ? ಓಕೆ. ಆಲ್ ದ 3 contestants, half an hour ಆಲ್ರೆಡಿ ಮುಗ್ದಿದೆ. ಅರ್ಧ ಗಂಟೆ ಟೈಮ್ ಆಲ್ರೆಡಿ ಡನ್. ಸೊ 30 minutes ಇಸ್ ಡನ್. ಸೊ ಮಿಕ್ಕಿರುವ 45 minutes ನಿಮಗೆ ಬಾಕಿ ಇದೆ. ಸೊ ಈ ಒಂದು 45 minutes ಅಲ್ಲಿ ನಿಮ್ಮ ಹೋಲ್ ಕುಕಿಂಗ್ ಪ್ರಾಸೆಸ್ ಅಲಾಂಗ್ ವಿತ್ ದ ಪ್ಲೇಟಿಂಗ್, ಕ್ಲೆನ್ಲಿನೆಸ್ ಎಲ್ಲ ಕೂಡ ಈ ಒಂದು 45 ನಿಮಿಷದಲ್ಲಿ ಮುಗಿಲೇಬೇಕು. ಕಷ್ಟ ಆಗ್ತಿದೆಯಾ ಮೋಷನ್? ಫಸ್ಟ್ ಟೈಮ್ ಮಾಡೋದಾ ಈ ಥರ ರೋಲಾಡ್? ಹಾಂ, ಮಾಡೇ ಇಲ್ಲ. ಸೊ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಶೆಫ್ ಯಾವ ರೀತಿ ಮಾಡಿದ್ದಾರೆ, ಸೊ ಅದೇ ರೀತಿ ಟೇಸ್ಟ್ ಇರಬೇಕು. ಸೊ ಪ್ರಾಸೆಸನ್ನು ಕೂಡ ರೆಸಿಪಿಯಲ್ಲಿ ಹೇಗಿದೆ ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡಿ. स्टॉक में जितना वेस्टेज वेजिटेबल है सब उसमें चला जाता है, ऐड करता है. So, chef, why do you do that? I mean, vegetables and चिकन का वेस्ट पूरा इसमें क्यों डालते हैं? बेसिकली स्टॉक जो होता है चिकन एंड वेजिटेबल का मिक्स होता है. हाँ. चिकन एंड वेजिटेबल का जो भी ट्रिमिंग्स पार्ट होता है, हाँ. उस पार्ट को हम स्टॉक में यूज़ करते हैं. तो उसका टेस्ट भी आएगा. टेस्ट भी आएगा. बट फॉइल है ना, तो उसका अंदर कैसा? नहीं तो भी जाएगा, उसका ऑयल छोड़ के भी जाएगा. तो वो फ्लेवर उसके अंदर भी जाएगा. हम बाद में इसी से हम क्या कर सकते हैं, उसको इसी से हमको सॉस बनाना.
उसको सॉस में जो use वो जो कर सकते पानी से हैं, उसी स्टॉक से। ओहो हो तो बहुत देयर इज मोर यूज इन दैट हाँ, स्टॉक कैन यूज फॉर सूप ऑल्सो। सूप आल्सो तो बेसिकली mean, क्या होता है, in हमको one dish- वेस्टेज को रिड्यूस करने के लिए ये हम कर सकते हैं। हाँ हाँ so यूज भी हो गया एंड वेरी हेल्दी भी होता है। हेल्दी भी हो गया ಪಂಡ ಇಂಕಲ್ ಲೈನ್ ಗೋಲ್ಡನ್ ವಾಟರ್ ಗೋಲ್ಡನ್ ವಾಟರ್ ಓಹೋ ಗೋಲ್ಡನ್ ವಾಟರ್ ಮೀನ್ಸ್ ಸ್ಟಾಕ್ ಸೊ ಹೊಸ ಹೊಸ ವಿಷಯನ ಕಲಿಯೋದು ಅಂದರೆ ಇದೆ ಸ್ಟಾಕ್ ಅಂದರೆ ಗೋಲ್ಡನ್ ವಾಟರ್ ಇನ್ ಯೋರ್ ಕಿಚನ್ ಯಾ ರೆಸ್ಟೋರೆಂಟ್ Or kitchen. ಯಾ ಓಕೆ ಪಂಡ ವೇಸ್ಟೇಜ್ ಇಲ್ಲ ಇಕ್ಕೆ ಪಾಡ್ದು ನಮ್ಮ Using the whatever ಹಾಂ ಇಂದಕ್ಕೆ ಯೂಸ್ ಮಾಡ್ಬೋದು. ಓಕೆ ಎಸ್ ಆಲ್ ದ 3 ಕಂಟೆಸ್ಟೆಂಟ್ಸ್ ಮೋಷನ್ ಅಸ್ನಾ ಇಲ್ಲಿ ಆಶಿಕ್ ಕೇವಲ ಅರ್ಧ ಗಂಟೆ ಬಾಕಿ ಓನ್ಲಿ 30 ಮಿನಿಟ್ಸ್ ಲೆಫ್ಟ್ ಫಾರ್ ಯು ಸೊ ನಿಮ್ಮ 45 ಮಿನಿಟ್ಸ್ ಏನಿದೆ ಅದು ಮುಗ್ದಿದೆ ಆಲ್ರೆಡಿ ಸೊ ಓನ್ಲಿ 30 ದಟ್ ಇಸ್ 30 ಮಿನಿಟ್ಸ್ ಲೆಫ್ಟ್ ಆದಷ್ಟು ಬೇಗ ಬೇಗ ಕ್ವಿಕ್ ಆಗಿ ಕುಕಿಂಗ್ ಪ್ರೊಸೆಸ್ ಅನ್ನ ಮಾಡಿ ಸೊ ಪ್ಲೇಟಿಂಗ್ ಕೂಡ ಆಗಬೇಕು ನಿಮ್ಮ ಸ್ಪೇಸ್ ಕೂಡ ಕ್ಲೀನ್ ಆಗಬೇಕು ಎಲ್ಲಾನು ಆಗಬೇಕು ಈ ಒಂದು ಅರ್ಧ ಗಂಟೆ ಟೈಮಲ್ಲಿ ಮಾತ್ರ ಪರಿಮಾಣತೆ ವೆರಿ ಟೆಂಪ್ಟಿಂಗ್ ಟೆಂಪ್ಟಿಂಗ್ ಅవి ಡಿಶ್ అయిపోక ಡಿಶ್ అయిపోక నల్ల టెంప్టింగ్ ಜಾಸ್ತಿ ಜಾಸ್ತಿ ಆಪನ್ ಇತ್ತೆ ಖಾಲಿ ನೆಟ್ಟೆ ಈ ತುಂಡು ಪನ್ನ ಪ್ಲೇಟಿಂಗ್ అయిపోక ಏನ್ ಚೊಕ್ ಸ್ಲೋ ಮಷಿನ್ ಮಷಿನ್ ಅವರೇ ಅಂಸರದಲ್ಲಿ ಫುಲ್ ಎಲ್ಲ ಫಾಸ್ಟ್ ಇಟ್ಟಿದ್ದೀರಾ ಇಲ್ಲಿ ಫ್ಲೇಮ್ ಎಲ್ಲ ಫುಲ್ ಆಗಿ ಇಟ್ಟಿದ್ದೀರಾ ಚಿಕನ್ ಕುಕ್ ಆದ್ರೆ ಸಾಕು ಬೇರೆ ಎಲ್ಲ ಅರ್ಧ ಕುಕ್ ಆಗಿದ್ರೆ ಸಾಕಾ ಚಿಕನ್ ಮೇನ್ ಅಲ್ವಾ ಓಕೆ ಬಟರ್ದಂತೂ ದಟ್ಸ್ ಅ ವೆರಿ ನೈಸ್ ನೋ ಅರೋಮಾ ಬಟ್ ವೆರಿ ನೈಸ್ ವೆರಿ ನೈಸ್ ब्राउन रूट से ब्राउन हो जाएगा, जल्दी करो। ಮತ್ತೆ ಒಂಜಿ ಫೀಲ್ ಬೇತೆ ಬಟರ್ದ ಬಟರ್ ವೆನ್ ಇಟ್ ಇಸ್ ಗೆಟಿಂಗ್ ಮೆಲ್ಟೆಡ್ ಇನ್ ಫ್ಲೇಮ್ Onion, garlic, lips, ಒಂಜಿ ಪರಿಮಳ ಉಂಟಾಗ್ತದೆ ಅವು ಬರೀಡು ವೇಸ್ಟೇಜ್ ಕ್ಲೀನ್ಲಿನೆಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಅದಕ್ಕೆಲ್ಲ ಈ ಒಂದು ರೌಂಡಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಸೊ ಇನ್ನು ಬರುವ 2 ರೌಂಡಲ್ಲೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದೇವೆ ಸೊ ಕ್ಲೀನ್ಲಿನೆಸ್ ವೇಸ್ಟೇಜ್ ಏನೆಲ್ಲ ಇದೆ ಸೊ ಆದಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು ನಿಮ್ಮ ಕೌಂಟರನ್ನು ನಿಮ್ಮ ಕಿಚನ್ ಟಾಪನ್ನು ಸೊ ಆಲ್ ದ್ಯಾಟ್ ಮ್ಯಾಟರ್ಸ್ ಅ ಲಾಟ್ ಟುಡೇ Yes, all the home cooks. Last 15 minutes left. ಕೇವಲ 15 ನಿಮಿಷ ಬಾಕಿ. ಸೊ ಏನೇ ಇದ್ರು ಈ ಒಂದು ಲಾಸ್ಟ್ ವೆರಿ ಪ್ರೆಷಸ್ 15 ಮಿನಿಟ್ಸ್ ನಿಮ್ಮಲ್ಲಿ ಬಾಕಿ ಇದೆ. ಸೊ ಆದಷ್ಟು ಬೇಗ ಮುಗಿಸ್ಬೇಕು. ಸೊ ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಯೋರ್ ಪ್ಲೇಟಿಂಗ್ ನಾವು. ಸೊ ಪ್ಲೇಟಿಂಗ್ ಮಾಡಬೇಕು. ಸೊ ಸ್ವಲ್ಪ ಪ್ರೆಸೆಂಟೇಷನ್ ಏನು ನೀವು ನೋಡಿದಿರಾ ರೆಸಿಪಿಯನ್ನ ಅದೇ ಥರ ಪ್ರೆಸೆಂಟೇಷನ್ ಇರಬೇಕು. ಸೊ ಪ್ಲೇಟಿಂಗ್ ಕೂಡ ಎಕ್ಸಾಕ್ಟ್ ಸೇಮ್ ಆಗಿರಬೇಕು. ಸೊ ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಸೊ ರೆಪ್ಲಿಕಾ ಅಂದ್ರೆ ಎಕ್ಸಾಕ್ಟ್ ದ ಕಾಪಿ ಆಫ್ ದ ಸೇಮ್ ರೆಸಿಪಿ. ಅವರೇ ಸ್ಪೀಡ್ ಮಾಡಬೇಕು. ಸೊ ಖಾಲಿ 15 ನಿಮಿಷ ಇರೋದು ನಿಮ್ಮ ಹತ್ರ. ಸೊ ಇನ್ನು ಕೂಡ ಪ್ರಾಸೆಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಆದಷ್ಟು ಬೇಗ ಪ್ಲೇಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ. ಸೊ ಇಲ್ಲಿ ನಿಮ್ಮ ರೊಲ್ಯಾಡ್ ಹಾಗೇನೇ ಇದೆ. ಸೊ ಅದನ್ನೆಲ್ಲ ಆದಷ್ಟು ಫಾಸ್ಟ್ ಆಗಿ ಮಾಡಿ. ಆಶಿಕ್ ನಿಮ್ಮ ಟೇಬಲ್ ನೋಡಿ ಫುಲ್ ಆಗಿದೆ. ಸೊ ಅದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಸೊ ಕ್ಲೆನ್ಲಿನೆಸ್ ವೇಸ್ಟೇಜ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇವತ್ತು. ಸೊ ಕ್ವಿಕ್ ಆಗಿ ಮಾಡಿ. ಸೊ ಲಾಸ್ಟ್ ಸ್ವಲ್ಪ ಮಿನಿಟ್ಸ್ ಬಾಕಿ. ಸೊ ಕೇವಲ ಸ್ವಲ್ಪ ಮಿನಿಟ್ಸ್ ನಿಮ್ಮಲ್ಲಿ ಬಾಕಿ ಇದೆ. ಸೊ ಕ್ವಿಕ್ ಆಗಿ ನಿಮ್ಮ ಪ್ಲೇಟಿಂಗ್ ಮುಗಿಸ್ಬೇಕು. ಕೊಟ್ಟಿರುವಂಥ ಕಾಲಾವಕಾಶ ಮುಗಿತಾ ಬಂದಿದ್ದು. ಸೊ ವೆರಿ ಪ್ರೆಷಿಯಸ್ ಟೈಮ್ ಲೆಫ್ಟ್ ಫಾರ್ ಯು ಫಾರ್ ಯೋರ್ ಫೈನಲ್ ಪ್ರಾಸೆಸ್ ಆಫ್ ಪ್ಲೇಟಿಂಗ್. ಸೊ ಇವತ್ತು
ಬೇಸ್ ಎಲ್ಲ ಆದಷ್ಟು ಕ್ಲೀನ್ ಆಗಿ ಮಾಡಿ. ಸೊ ಟೈಮ್ ಇಲ್ಲ, ಮುಗಿತಾ ಬಂದಿದೆ ಟೈಮ್. ಸೊ ಲಾಸ್ಟ್ 10 minutes ಲೆಫ್ಟ್ ಕಂಟೆಸ್ಟೆಂಟ್ಸ್, ಆಲ್ ದ 3 ಕಂಟೆಸ್ಟೆಂಟ್ಸ್, ವೆರಿ ಲಾಸ್ಟ್ 10 minutes ಲೆಫ್ಟ್, ಕೇವಲ 10 ನಿಮಿಷ ಬಾಕಿ. ಸೊ ನಿಮ್ಮ ಪ್ಲೇಟಿಂಗ್ ಇವಾಗ ನಡೀತಾ ಇರಬೇಕಿತ್ತು. ಸೊ ಇಲ್ಲಿ ಹಸ್ನ ಅವರೇ ಕ್ವಿಕ್ ಆಗಿ ಮಾಡಿ. ಸೊ ಮೋಷನ್ ಬಿ ಕ್ವಿಕ್, ಓನ್ಲಿ ಲಾಸ್ಟ್ 10 minutes ನಿಮ್ಮಲ್ಲಿ. ಕ್ವಿಕ್ ಕಂಟೆಸ್ಟೆಂಟ್ಸ್, ಕ್ವಿಕ್ ಆಗಿ ಮಾಡಿ, ಟೈಮ್ ಇಲ್ಲ, ಮುಗಿತಾ ಬಂದಿದೆ. ಸೊ ಕೇವಲ ಕೆಲವೇ ನಿಮಿಷ ಬಾಕಿ ನಿಮ್ಮಲ್ಲಿ. ಸೊ ಫೈನಲ್ ಪ್ರಾಸೆಸ್, ಅದೇ ರೀತಿ ನಿಮ್ಮ ವರ್ಕ್ ಸ್ಟೇಷನ್ ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಕ್ಲೆನ್ಲಿನೆಸ್ ವೇಸ್ಟೇಜ್ ಈಸ್ ಹ್ಯಾವಿಂಗ್ ಅ ಸ್ಪೆಷಲ್ ಕೌಂಟೇಜ್ ಟುಡೇ. ಮೋಷನ್ ಪ್ಲೇಟಿಂಗ್ ಮಾಡಿ ಕ್ವಿಕ್ ಆಗಿ. ಥಿಂಕ್ ಯು ಶುಡ್ ಹ್ಯಾವ್ ಸ್ಟಾರ್ಟೆಡ್ ಬೈ ನೌ. ಲಾಸ್ಟ್ 5 minutes, ಓನ್ಲಿ ವೆರಿ ಲಾಸ್ಟ್ 5 minutes ಇದೆ. ಸೊ ಪ್ಲೇಟಲ್ಲಿ ಇಲ್ದಿದ್ರೆ ನಿಮ್ಮ ಕೌಂಟರ್ಸ್ ಅಲ್ಲೇ ಉಳಿತದೆ, ನಿಮ್ಮ ಡಿಶ್ ನಮ್ಮ ಸರ್ವಿಂಗ್ ಟೇಬಲಿಗೆ ಬರೋದಿಲ್ಲ. 5 minutes ಇದೆ ಬಾಕಿ, ನಿಮಗೆ ಬೇಕಿದ್ರೆ ಯೂಸ್ ಮಾಡಬಹುದು. ಸೊ ಪ್ಲೇಟಿಂಗ್ ಕೂಡ ಎಕ್ಸಾಕ್ಟ್ ನಿಮಗೆ ತೋರಿಸಿದ ರೀತಿಯಲ್ಲಿ ಇರಬೇಕು. ಸೊ ಪ್ಲೇಟ್ಸ್ ಆಗಿರ್ಬೋದು, ಮಾಡಿದಂಥ ರೀತಿ ಆಗಿರ್ಬೋದು, ಇಟ್ಟಿರುವಂಥ ರೀತಿ ಆಗಿರ್ಬೋದು. ಸೊ ನಿಮಗೆ ಯಾವ ಥರ ರೆಸಿಪಿಯನ್ನು ನಾವು ತೋರಿಸಿದ್ದೇವೆ, ಸೊ ಅದೇ ರೀತಿ ಇರಬೇಕು, ಎಕ್ಸಾಕ್ಟ್ ಪ್ಲೇಟಿಂಗ್ ಇರಬೇಕು. ಅದಕ್ಕೆ ಕೂಡ ಮಾರ್ಕ್ಸ್ ಜಾಸ್ತಿ. ಸೊ ಯೋರ್ ಪ್ಲೇಟಿಂಗ್ ಶುಡ್ ಬಿ ಆಸ್ ಇಟ್ ಈಸ್, ಆಸ್ ದ ಶೆಫ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ಟು ಯು. ಮೋಷನ್ ಕ್ವಿಕ್ ಆಗಿ ಮಾಡಿ, ಟೈಮ್ ಇಲ್ಲ. ಸೊ ಎಂಡ್ ಆಫ್ ದ ಟೈಮ್ ನಿಮ್ಮ ರೆಸಿಪಿ ನಿಮ್ಮ ಪ್ಲೇಟಲ್ಲಿ ಇರಬೇಕು. ಪ್ಯಾನ್ಸ್ ಅಲ್ಲಿದ್ರೆ ಯು ಕಾಂಟ್ ಸರ್ವ್ ಇಟ್. ಸೊ ಅದನ್ನು ನೀವು ಸರ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಟೈಮ್ ಮುಗಿತಾ ಬಂದಿದೆ. ಸೊ ಪ್ಲೇಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಕ್ಲೀನಿಂಗ್ ಯೋರ್ ಟೇಬಲ್ಸ್. ಸೊ ಕ್ಲೀನಿನೆಸ್ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ವರ್ಕ್ ಸ್ಟೇಷನ್ ತುಂಬಾನೇ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಸೊ ನಿಮ್ಮ ಪ್ಲೇಟಿಂಗ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು. ಸೊ ನಮ್ಮ ಶೆಫ್ ಯಾವ ರೀತಿ ಪ್ಲೇಟಿಂಗ್ ಅನ್ನು ಮಾಡಿದ್ದಾರೆ, ಯಾವ ರೀತಿ ಸರ್ವ್ ಮಾಡಿದ್ದಾರೆ, ನಿಮಗೆ ಅದೇ ರೀತಿ ನಿಮ್ಮ ಪ್ಲೇಟ್ಸ್ ಕೂಡ ಇರಬೇಕು ಇವತ್ತು. ಎಸ್ ಲಾಸ್ಟ್ 2 minutes ಲೆಫ್ಟ್. ಮೋಷನ್ ಸೊ ಆದಷ್ಟು ಕ್ವಿಕ್ ಆಗಿ ಮಾಡಿ. ಸೊ ಎಂಡ್ ಆಫ್ ದ ಡೇ ನಿಮ್ಮ ರೆಸಿಪಿ ಪ್ಲೇಟಲ್ಲಿ ಇರಬೇಕು, ಪ್ಯಾನಲ್ಲಿ ಇದ್ರೆ ಆಗಲ್ಲ. ಸೊ ವೆರಿ ಕ್ವಿಕ್, ಬಿ ವೆರಿ ವೆರಿ ಕ್ವಿಕ್. ಇಲ್ಲಿ ಆಶಿಕ್ ಮುಗಿತಾ ನಿಮ್ದು? ರೆಡಿಯಾ? ಸೊ ಪ್ಲೇಟಿಂಗ್ ಹೇಗೆ ನಿಮಗೆ ತೋರಿಸಿದ್ದೇವೆ ಅದೇ ರೀತಿ ಇರಬೇಕಿಲ್ಲಿ. ಸೊ ಶೆಫ್ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಪ್ಲೇಟಲ್ಲೂ ಕೂಡ ಇರಬೇಕು. ಸೊ ದಟ್ ಈಸ್ ದ ಮೇನ್ ಅಜೆಂಡಾ ಟುಡೇ. ಸೊ ರೆಪ್ಲಿಕಾ ಮೀನ್ಸ್ ಎಕ್ಸಾಕ್ಟ್ ದ ರೆಪ್ಲಿಕಾ. ಸೊ ಯಾವ ಥರ ರೆಸಿಪಿಯನ್ನು ನಮ್ಮ ಮಾಸ್ಟರ್ ಶೆಫ್ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಇವತ್ತಿನ ಸರ್ವಿಂಗ್ ಕೂಡ ಅದೇ ರೀತಿ ಇರಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ವೆಲ್ ಆಸ್ ಆಶಿಕ್ ನಿಮ್ಮ ಕೌಂಟರ್ಸ್ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಉತ್ತಮ. ಲಾಸ್ಟ್ ಮಿನಿಟ್ ಇದೆ, ವೆರಿ ಲಾಸ್ಟ್ ಮಿನಿಟ್ ಫಾರ್ ಯೋರ್ ಪ್ರೆಸೆಂಟೇಷನ್. Yes, the contestants countdown begins. 10, 9, 8, 7, 6, motion, 5, 4, 3, 2 and 1. Stop, hands up. Away from the counters, please, all of you. ನಮ್ಮ ಇವತ್ತಿನ 3 ಜನ ಹೋಮ್ ಕುಕ್ಸ್ ಏನಿದ್ದಾರೆ ಇವತ್ತಿನ ಕ್ವಾರ್ಟರ್ ಫೈನಲ್ ರೌಂಡ್ ಅನ್ನ ಮುಗಿಸಿದ್ದಾರೆ. ಸೊ ಅವರಿಗೆ ಕೊಟ್ಟಿರುವಂತ 1 hour 15 minutes ಟೈಮ್ ಆಲ್ರೆಡಿ ಮುಗ್ದು ಅವರವರ ಪ್ಲೇಟ್ಸ್ ಅಲ್ಲಿ ಅವರು ಮಾಡಿದಂತ ಇವತ್ತಿನ ರೆಪ್ಲಿಕಾ ರೆಸಿಪಿ ರೆಡಿ ಆಗಿದೆ. ಸೊ ಟೇಸ್ಟಿಂಗ್ ಟೈಮ್, ನಮ್ಮ ತೀರ್ಪುಗಾರರು ರೆಡಿ ಇದ್ದಾರೆ. ಸೊ ಎಲ್ಲರೂ ರೆಡಿ ಅಲ್ವಾ ಟೇಸ್ಟಿಂಗ್ ಮಾಡಲಿಕ್ಕೆ? ಸೊ ರೆಡಿ. ಸೊ ಪ್ರೆಸೆಂಟ್ ಮಾಡಲಿಕ್ಕೆ ಮೋಷನ್ ಅವರೇ ಫಸ್ಟ್ ಬನ್ನಿ. ಸೊ ಬಂದು ನಮ್ಮ ತೀರ್ಪುಗಾರರಿಗೆ ನೀವು ಪ್ರೆಸೆಂಟ್ ಮಾಡಬೇಕು ನಿಮ್ಮ ರೆಪ್ಲಿಕಾ ರೌಂಡ್. ಸೊ ನೋಡಬೇಕು ಯಾವ ಥರ ಎಕ್ಸಾಕ್ಟ್ ಆಗಿ ಕಾಪಿ ಮಾಡಿದ್ದೀರಾ ಇಲ್ವಾ ಅಂತ.
Hassan, Yes, chef. use replica round. This roulade, what is made by us, it's not same. You is not using same plate. I use the oval type of plate, but your plate is square plate. No? Yes, chef. And salad also is missing. One more lettuce. Only iceberg is there. No, sir. Yeah. Roman lettuce is missing. The green color lettuce. Sizes of the roulade is very small. This my roulade is bigger size, It is not grilled. and it is not grilled also. And your counter also not clean proper. And if people are not washing your vegetable also before using, this also not wash. It is a poor hygiene. No, if we give him only to eat, he will be able to eat. Let's taste, chef, and see. Coriander. This is not blonde roux. There is three type of roux. One is white roux, one is blonde roux, one is brown roux. They use the word in their recipes is the blonde roux. Blonde roux, first white roux is the equal quantity of butter and flour, but is cooked only sandy texture, white color. Blonde roux, little bit of brown, not brown, is near to brown. And brown roux is for only more brown. It is used for brown sauce. Blonde roux used for belute, and white roux used for white sauce. Okay. So this is look like a white sauce. No? Yes, chef. Seasoning missing, no? Broccoli is overcooked. It should be blanched and only sauteed little bit. I written the word blanching. 2 minutes enough for blanching. Broccoli. Okay, it's overcooked. Okay? Chalo. Thank you. ಕ್ವಾರ್ಟರ್ ಫೈನಲ್ ಆಗಿತ್ತು. ಅದರಲ್ಲೂ ಸಹ ರೆಪ್ಲಿಕಾ ಟಾಸ್ಕ್ ಕೊಟ್ಟಿದ್ದರು. ಸೇಮ್ ಡಿಟ್ ಟು ಡಿಟ್ ಅವರು ಎಂತ ಮಾಡಿದ್ದಾರೆ ಅದರದ್ದು ಟೇಸ್ಟ್ ನೋಡಿ ಫೈಂಡ್ ಔಟ್ ಮಾಡಿ ಅದೇ ಥರ ನಾವು ಸೇಮ್ ಟು ಸೇಮ್ ಕಾಪಿ ಮಾಡಿ ಮಾಡಬೇಕು. ರೆಸಿಪಿ ಅವರು ಕೊಟ್ಟಿದ್ದರು. ಅದ್ರ ಸಹ ಕೆಲವೊಂದು ವರ್ಡಿಂಗ್ಸ್ ಅದರಲ್ಲಿ ಅಂದರೆ ನಾವು ಒಂದು ನೋಡುವ ವರ್ಡಿಂಗ್ಸ್ ಎಲ್ಲ ನ್ಯೂ ವರ್ಡ್ಸ್ ಇತ್ತು. ಕುಕ್ಕಿಂಗ್ ಮಾಡುವಾಗ ಅದೇ ಥರ ತುಂಬ ಕಾಂಪ್ಲಿಕೇಟೆಡ್, ಅಂದರೆ ಅಟ್ ಎ ಟೈಮ್ ಸೇಮ್ ಟು ಸೇಮ್ ಎಲ್ಲ ಬಾಯ್ಲ್ ಆಗಬೇಕಿತ್ತು. ಇವನ್ ದ ಗಾರ್ನಿಷ್ ಮಾಡುವಾಗ ಸಹ ಅದೇ ಥರ ತುಂಬ ಒಂದು ಕಾಂಪ್ಲಿಕೇಟೆಡ್ ಆಗಿ ಗಾರ್ನಿಷ್ ಮಾಡಲಿಕ್ಕಿತ್ತು. ಟೈಮು ಸಹ ಸಾಕಾಗ್ತಾ ಇರಲಿಲ್ಲ. ಜಡ್ಜಸ್ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಹೇಳಿದರು, ಕೆಲವು ಪಾಸಿಟಿವ್ ಸಹ ಹೇಳಿದರು. ಮತ್ತು ಅವರು ಇವನ್ ಟೇಸ್ಟಲ್ಲಿ ಸಹ ಅವರಿಗೆ ಅಂದರೆ ಅವ್ರದ್ದೊಂದು ಟೇಸ್ಟ್ ಬೇರೆವೇ, ಲೈಕ್ ನಮ್ಮದು ಟೇಸ್ಟ್ ಬೇರೆವೇ. ಮತ್ತು ನೋಡಬೇಕು, ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ಲಕ್ ಅಂತ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಕಂಟೆಸ್ಟೆಂಟ್ ಹಸ್ನಾ ಅವರೇ, ನೀವು ಕೂಡ ನಿಮ್ಮ ಪ್ಲೇಟನ್ನು ಇಟ್ಕೊಂಡು ಬರ್ಬೋದು. Hasna, number one, you wastage lots of food. You wastage lots of items. And you was not using the chicken bones properly. And deboning process also you not did properly. Okay? And the sauce, this is not sauce. It is not like a belute and not like white sauce. Only raw flour smell is coming. Raw flour. This is not a belute nor white sauce. ಶೆಫ್ ಆಲ್ರೆಡಿ ಅಲ್ಲಿ ಬಂದು ಹೇಳಿದ್ರು ಸಾಸ್ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ. ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕಿ. ಫ್ಲೋರ್ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಸ್ವಲ್ಪ ಟಿಪ್ಸ್ ಅನ್ನ ತೆಗಿಬೇಕಿತ್ತು ಅವ್ರು ಕೊಟ್ಟಿದ್ದನ್ನ.
ಆಗ ಕ್ರೀಮ್ ಖಾಲಿ ಆಗಿದೆ. ಕ್ರೀಮ್ ಖಾಲಿ ಆಗಿದೆ. ಅದೇ ಇರುವುದು ಅದರಲ್ಲಿ. ಸೊ ಕೊಟ್ಟಿರುವಂತ ಸ್ವಲ್ಪ ಜಾಸ್ತಿ ಆಗಿದೆ ಫ್ಲೋರ್. ಕೊಟ್ಟಿರುವಂತ ರೆಸಿಪಿಯನ್ನ ಯಾವ ತರ ಅದನ್ನ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ತೀರಾ ಅನ್ನೋದೇ ಇವತ್ತಿನ ಒಂದು ಚಾಲೆಂಜ್ ಆಗಿತ್ತು. बटर के साथ फ्लोर का जो टॉसिंग प्रोसेस है ना, वो आप किया नहीं, डायरेक्ट इसमें क्रीम डाल दिया. इसके लिए फ्लावर को जो है ना, उसको कुकिंग, फ्लावर अच्छा से कुक नहीं हुआ, फ्लावर पूरा कच्चा है, रॉ है. पोटैटो भी पकाने लगे ज़्यादा. पोटैटो में कोई सॉल्ट कुछ भी नहीं है, नथिंग. पोटैटो ऑनियन के साथ बटर के साथ एक साथ में सौते करना है, उसके बाद उसके ऊपर में स्टॉक देना है, तब पोटैटो का टेस्ट आएगा. कड़क नहीं, कुक करना प्रॉपरली, वो नहीं हुआ है. चिकन भी 2 ही पीस मांगता था. चिकन आपको 2 पीस चाहिए था, आप चिकन 4 4 पीस दिया. प्लेट आप चूज़ किया इस ओके. और आपका भी ब्रोकोली ओवर बॉयल है, वेजिटेबल बड़ा हो गया कटिंग्स. इसमें कुछ भी सौते नहीं हुआ, मीन सीजनिंग मिसिंग है इसमें, ओनली बॉयल है, सॉल्ट पेपर कुछ भी नहीं है. एक खा के देखिए. आप टेस्ट करो. टेस्ट करो. ಟೇಸ್ಟ್ ಮಾಡಿ ನೋಡಿ ನಿಮ್ಮ ರೆಸಿಪಿ. बटर में सोक कर. वो टेंशन है उसका, टेंशन उसका. यही तो कंटेस्ट. ಸೊ ಮಾಡ್ಬೇಕಿದ್ರೆ ಟೆನ್ಷನ್ ಆಯ್ತು. ಸೊ ಟೆನ್ಷನ್ ಅಲ್ಲೇ ಇರೋದೆಲ್ಲ. कंपटीशन इसी को. ಕಾಂಪಿಟೇಷನ್ ಅಂದ್ರೆ ಟೆನ್ಷನ್ ಜಾಸ್ತಿ. नो सॉल्ट, नो पेपर, नो. ಉಪ್ಪು ಖಾರ ಇಲ್ಲ. ಉಪ್ಪು ಖಾರ ಇಲ್ಲದೆ ಏನು ತಿನ್ನಕ್ಕೆ ಚೆನ್ನಾಗಿರಲ್ಲ. दिस पेपर, बेल पेपर is missing. Balsamic on this salad also. No balsamic on the top of the salad. Balsamic इसमें मिसिंग है, आई नहीं. The black color vinegar, no balsamic vinegar, इसमें नहीं है. Okay, thank you. ಸೊ ಥ್ಯಾಂಕ್ ಯು ಹಸ್ನಾ ಅವರೇ. ನಾವು ಮಾಸ್ಟರ್ ಕ್ಲಾಸ್ ಚೆಫಲ್ಲಿ ಕ್ವಾರ್ಟರ್ ಫೈನಲಿಗೆ ಇವತ್ತು ಸೆಲೆಕ್ಟ್ ಆಗಿದೆ. ಅದರಲ್ಲಿ ಇವತ್ತು ನಮಗೆ ರೆಪ್ಲಿಕಾ ರೌಂಡಲ್ಲಿ ಇದ್ದದ್ದು. ರೆಪ್ಲಿಕಾ ರೌಂಡ್ ಸ್ವಲ್ಪ ಟಫ್ ಆಗಿದೆ. ಟಫ್ ಹೇಳಿದರೆ ನನಗೆ ತುಂಬ ಟೆನ್ಷನ್ ಆಯಿತು. ನಾನು ಆಗೋದಷ್ಟು ಟ್ರೈ ಮಾಡಿದೆ, ಬಟ್ ಅವರಿದು ಏನು ಹೇಳಿದರೆ ನಮ್ಮ ಟೇಸ್ಟಿಂಗ್ ಬೇರೆ, ನಮ್ಮ ರೆಸಿಪಿ ಬೇರೆ, ಇದು ಅವರ ರೆಸಿಪಿ ನಾವು ಮಾಡಲಿಕ್ಕೆ. ಅದರಲ್ಲಿ ನಮಗೆ ಜಸ್ಟ್ 2 ಮಿನಿಟ್ಸಲ್ಲಿ ಏನು ಗೊತ್ತಾಗಲಿಲ್ಲ, ನಮಗೆ ಎಂತ ಮಾಡಬೇಕು ಏನು ಮಾಡಬೇಕು ಹೇಳಿ ಗೊತ್ತಾಗಲಿಲ್ಲ. ಆಗೋದಷ್ಟು ಟ್ರೈ ಮಾಡಿದೆ ಅಷ್ಟೇ. ಇವಾಗ ಲಾಸ್ಟ್ ಇಲ್ಲಿ ಆಶಿಕ್ ಅವರು ಉಳಿದಿದ್ದಾರೆ. ಸೊ ಆಶಿಕ್, ನಿಮ್ಮ ಚಿಕನ್ ರೊಲಾಡ್ ಏನಿದೆ ಅದನ್ನ ಪ್ರೆಸೆಂಟ್ ಮಾಡಿ. You're missing the plating, the oval platter. To make the round. ಸೇಮ್ platter. ಪ್ಲೇಟ್ ಯೂಸ್ ಮಾಡಬೇಕಿತ್ತು. ಸೊ ಅದೇ ತರ ಓವಲ್ ಪ್ಲೇಟ್ ಅಲ್ಲಿ ಇರಬೇಕಿತ್ತು. Because round is the replicate round. Same to same. No balsamic. No cherry tomato on top of the salad. Sure. And lettuce. See the condition of the lettuce. ಅದೇ ಪುಡಿ ತಂದು ವಿನೆಗರ್. ವಿನೆಗರ್ ಡ್ರೈ ಅದೇ ಪುಡು. ಡೆಡ್ ವೆಜಿಟೇಬಲ್ಸ್ ಆರ್ ಡೆಡ್ ಹಿಯರ್. Overcook the vegetables. ಹೋತು ನಾವು ಯೂಸ್ ಇಚ್ಚಿ 2 minutes enough for cooking, blanching the vegetable. 2 minutes only. Sauce is okay. Got it okay. Potato is cooked. Coriander and chili flavor is good. It's okay. It's okay. Thank you. See, you have not ಇರುಂದೆಟ್ಟು ಬಾಲ್ಸಮಿಕ್ ಪಾಡ್ದಿದ್ದಾರೆ ಕೆಲವು ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ದಾರೆ. ಇನ್ನು
ಈಡ ಕೂಡ ವೆಜಿಟೇಬಲ್ಸ್ ಅಂಚಿನ ಹೊರಿತೀನಿ ಈರವು ಯೂಸ್ ಮಂತ್ ಜರ್ ಶೆಫ್ ಅವು ಯೂಸ್ ಮನ್ ಪರೆ ಪನು ನಿಂತಾರೆ ಪೂರ ಯೂಸ್ ಮನ್ ಪಡಿತೀನಿ ಇದು ಯೂಸ್ ಮಂತ್ ಜರ್ ಲೀಕ್ಸ್ ಅವು ಪೂರ ಅಂಚಿನ ಉಂಡು ಈಡ ಅವು ಆಯ್ಕೆ ನೆಕ್ ಬಂದಿತ್ತು ಅಂದ್ ಅವು ಪೂರ ಯೂಸ್ ಅವಡು ಒಂಚೂರ್ಲ ನಿಯರ್ ಅಲ್ಲಿ ಐಕೆ ಸ್ಟಾಕ್ ಯೂಸ್ ಮನ್ ಪಡಿತೀನಿ ಪೂರ ಸ್ಟಾಕ್ ಹಾಂ But roulade is good. Yeah. Still here to this grill little bit. You need to grill more. Okay, thank you. All the best. ಅಶಿಕ್ ಆಲ್ ದ ಬೆಸ್ಟ್. ನೋಡಬೇಕು ಯಾವ ರೀತಿ ಮಾರ್ಕ್ ಸಿಗ್ತದೆ ಅಂತ. ಇವತ್ತು ನಮಗೆ ಕ್ವಾರ್ಟರ್ ಫೈನಲ್ ಇತ್ತು. ಸೊ ಇವತ್ತು ಶೆಫ್ ಮಾಡಿದಂಥ ಡಿಶ್ ನಾವು ಅದನ್ನು ನೋಡಿ ಟೇಸ್ಟ್ ಮಾಡಿ ಸೊ ಅದು ಹೇಗೆ ರೀತಿ ಇತ್ತು ಅದೇ ರೀತಿ ನಾವು ಮಾಡಲಿಕ್ಕಿತ್ತು. ಸೊ ಅವರು ರೆಸಿಪಿ ಸಹ ಕೂಡ ಕೊಟ್ಟಿದ್ದರು, ಬಟ್ ತುಂಬಾ ಕಷ್ಟ ಇತ್ತು. ಅಂದರೆ ರೆಪ್ಲಿಕಾ ರೌಂಡ್ ಇವತ್ತು. ಸೊ ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೇನೆ ಇವತ್ತು. ಸೊ ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು, ಮತ್ತು ಪಾಸಿಟಿವ್ಸ್ ಇತ್ತು, ನೆಗೆಟಿವ್ಸ್ ಇತ್ತು. ಮತ್ತು ಜಡ್ಜಸ್ನ ಕಮೆಂಟ್ ಕೂಡ ಫುಡ್ಡೆಲ್ಲ ಒಳ್ಳೆಯಾಗಿದೆ ಅಂತ ಹೇಳಿದರು, ಟೇಸ್ಟ್ ಕೂಡ. ಮತ್ತು ಸ್ವಲ್ಪ ಕಂಪ್ಲೇಂಟ್ ಇತ್ತು, ಅಂದರೆ ಗಾರ್ನಿಷ್ ಇದು ಮಾತ್ರ ಸೊ ಮಿಸ್ಸಿಂಗ್ ಇತ್ತು ಅಂತ ಹೇಳಿ. ಬಟ್ ಓವರಾಲ್ ನೋಡ್ಲಿಕ್ಕೆ ಹೋದರೆ ಒಳ್ಳೆ ಕಮೆಂಟ್ಸೇ ಇತ್ತು ಇವತ್ತು. ಈಗ ಈ ರೌಂಡಲ್ಲಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಸೆಮಿಫೈನಲಿಗೆ ಹೋಗುವಂಥ ಚಾನ್ಸಸ್ ಇದೆ. ಸೊ ನನ್ನಲ್ಲಿ ಆದಂಥದ್ದೆಲ್ಲ ಟ್ರೈ ನಾನು ಬೆಸ್ಟ್ ಮಾಡಿದ್ದೇನೆ. ಸೊ ಸೆಮಿಫೈನಲಿಗೆ ಹೋಗುವ ಹಾಗೆ. ಸೊ ಜಡ್ಜಸ್ ಮೇಲೆ ಡಿಪೆಂಡ್, ಈಗ ಏನಾಗ್ತದೆ ನೋಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೇವೆ ರಿಸಲ್ಟಿಗೆ. ಸೊ ಇವತ್ತು 3 ಜನ ಕಂಟೆಸ್ಟೆಂಟ್ಸ್ ಏನಿದ್ದೀರಾ, ಸೊ ನೀವು ಮಾಡಿದಂಥ ರೆಸಿಪಿಯನ್ನು ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡಿದ್ದಾರೆ. ಸೊ ರೆಪ್ಲಿಕಾ ರೌಂಡ್ ಇತ್ತು. ಸೊ ಶೆಫ್ ಮಾಡಿದಂಥ ರೆಸಿಪಿಯನ್ನು ಎಕ್ಸಾಕ್ಟ್ ರೆಪ್ಲಿಕೇಟ್ ಮಾಡಬೇಕಿತ್ತು. ಸೊ ಅದರ ಮೇಲೆ ನಿಮಗೆ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ 3 ಜನ ಯೂಸ್ ಮಾಡಿದಂಥ ಪ್ಲೇಟ್ಸ್ 3 ಡಿಫ್ರೆಂಟ್ ಟೈಪ್ಸ್ ಇತ್ತು. ಸೊ ಇಲ್ಲಿ ಹಸ್ನ ಅವರು ಸ್ವಲ್ಪ ಆ್ಯಸ್ ಇಟ್ ಈಸ್ ಪ್ಲೇಟನ್ನು ಯೂಸ್ ಮಾಡಿದ್ದಾರೆ. ಆದರೆ ಟೇಸ್ಟಲ್ಲಿ ಕೂಡ ಮಾಡಿದಂಥ ಕೆಲವೊಂದು ರೀತಿಯಲ್ಲಿ ಕೂಡ ಯೂಸ್ ಮಾಡಿರುವಂಥ ವೆಜಿಟೇಬಲ್ಸಲ್ಲೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ. ಸೊ ಕೆಲವೊಂದು ಮಿಸ್ಟೇಕ್ಸನ್ನು ನಮ್ಮ ತೀರ್ಪುಗಾರರು ನಿಮಗೆ ಹೇಳಿದ್ದಾರೆ. ಸೊ ಇವೆಲ್ಲ ಕಮೆಂಟ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಸೊ ನೋಡುವ ಯಾವ ರೀತಿ ನಿಮಗೆ ಮಾರ್ಕ್ಸ್ ಸಿಗ್ತದೆ ಅಂತ. ಸೊ ಇಲ್ಲಿಂದ ನೀವು ಸೆಲೆಕ್ಟ್ ಆಗಿ ಸೆಮಿಫೈನಲ್ಸ್ಗೆ ಹೋಗಬೇಕಿದ್ರೆ ಸೊ ಈ ಒಂದು ರೌಂಡಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ ಸಿಕ್ಕಿರಬೇಕಿರುತ್ತೆ. ಸೊ ನೋಡಬೇಕು ಯಾವ ರೀತಿ ನಿಮಗೆ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಅಂತ. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ನಾವು ಮುಗಿಸುವಂಥ ಸಮಯ ಆಗಿದೆ. ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಇವತ್ತಿನ ಈ ಒಂದು ಎಪಿಸೋಡ್ ನಮ್ಮ ಕಂಟೆಸ್ಟೆಂಟ್ಸ್ ಜೊತೆಗೆ ಮೂಡಿ ಬಂದಿದೆ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಸೊ ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಸೊ ಇವರ ಶಾಖೆಗಳು ಮಂಗಳೂರಿನ ಹಲವಾರು ಭಾಗದಲ್ಲಿದೆ. ಅತ್ತಾವರಾಗಿರ್ಬೋದು, ಕದ್ರಿ, ಸೊ ವೆಲೆನ್ಷಿಯಾ, ಏರ್ಪೋರ್ಟ್ ರೋಡ್, ಹೀಗೆ ನಿಮಗೆ ಮನೆಗೆ ಬೇಕಿರುವಂಥ ದಿನಸಿ ಆಗಿರ್ಬೋದು, ಏನೇ ವಸ್ತುಗಳು ಆಪಲ್ ಮಾರ್ಟಲ್ಲಿ ಲಭ್ಯ. ಸೊ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನೇ ಒಂದು ಅಡುಗೆ ಮಾಡಬೇಕಿದ್ರು ಅದು ಹೆಲ್ದಿ ಆಗಿರಬೇಕು. ಸೊ ಹೆಲ್ದಿಯಾಗಿ ಅಡುಗೆ ಮಾಡಬೇಕು ಅಂತ ಇದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಯೂಸ್ ಮಾಡಲೇಬೇಕು. ಸೊ ಅಂಡ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಮಂಗಳೂರಿನ ಹೆಸರಾಂತ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಯಾರಿಗೆಲ್ಲ ಇಂಟೀರಿಯರ್ ಡಿಸೈನ್ ಅಲ್ಲಿ ಆಸಕ್ತಿ ಇದೆಯೋ ಸೊ ನಿಮ್ಗೆಲ್ರಿಗೂ ಇಲ್ಲಿ ಅಡ್ಮಿಷನ್ಸ್ ಓಪನ್ ಇದೆ. ಸೊ ಅದೇ ರೀತಿ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಸೊ ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರನ್ನ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಈ ಒಂದು ಸುಂದರವಾದ ಸಂಚಿಕೆಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the master class kitchen. Master class chef of the year 2020. Master class chef of the year 2020.